ನಾವೀಗ ಎಲ್ಲಿ ಬಂದಿದ್ದೀವಿ? ಅಲೆಮನೆ ಹಬ್ಬ. ಬನ್ನಿ ಜೊತೆಗೆ ಸಭೆಯಲ್ಲಿ ಮಾಸದ ಮಾತೆಯಾಗಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಪ್ರೀತಿಯ ಪೂರ್ವಕವಾದಂತಹ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀವಿ. ನೋಡಿ ಎಷ್ಟು ಚಂದ. ನೆಲದಲ್ಲಿ ಮಾತೃ ಸಮಾವೇಶ ಫೋನ್ ಮಾಡಿ ನೋಡು. ಮೂರು ಗೋವಿನ 1,80,000 ಅವರಿಗೆ ಶ್ರೀಗುರುಗಳು ತಾರೆ ಹೇಳುವಂತಹ ಒಂದು ಸ್ಟಾರನ್ನು ಕೊಡಬೇಕು. 5 ಗೋವಿನ ನಿರ್ವಹಣೆ ಜವಾಬ್ದಾರಿ ತಗೊಂಡ್ರೆ ಅವರಿಗೆ ಸಿತಾರೆ ಜವಾಬ್ದಾರಿಯನ್ನು ಮಾಡಿ ಮಹಾತಾರೆ ಹೇಳುವಂತಹ ಇಲ್ಲೋಡು ಇವೆಲ್ಲ ಇಟ್ಕೊಂಡಿದ್ವಲ್ಲ, ಕೊಪ್ಪಳೆಕಾಯಿ, ಬಾಳೆಕಾಯಿ. ನಶಿಸಿ ಹೋಗುತ್ತಿರುವಂತಹ ಭಾರತೀಯ ಮಕ್ಕಳುಗಳ ಗೋವನ್ನ ನಾವೇನ್ ಮಾಡೋಣ, ಉಳಿಸೋಣ. ಹಾಗೂ ಬೆಲ್ಲ ಬೇಕು, ತಡೀರಿ 2 ಬೆಲ್ಲನ್ನು. ಎಂತದು ಜ್ಯೂಸಾ? ಅದೇ ರೀತಿ ಕುಮಟಾ ಮಂಡಳದ ಕುಮಟಾ ವಲಯದ ಸರಸ್ವತಕ್ಕ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಸನ್ಮಾನ ಇಲ್ಲೇ ಇದ್ವಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಅವರು ನಮ್ಮ ಕುಮಟಾ ವಲಯದ ಮಂಡಲದ ಕುಮಟಾ ವಲಯದಲ್ಲಿ ಅವ್ರ ಮನೇನೆ ನಮ್ಗೆ ಮೀಟಿಂಗ್ ಮಾಡ್ಲಿಕ್ಕೆ ಅಲ್ಲ. ಆವಾಗ ಅವ್ರು ಹೇಳ್ತಾ ಇದ್ರು ನಮ್ಮನೇಲಿ ಮೀಟಿಂಗ್ ಯಾವಾಗ ಅಂತ.
ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ತಿಂಡಿ ಮಾಡಿ ಕೊಡಬೇಕು, ಎಲ್ಲರೂ ಬರಬೇಕು, ಎಲ್ಲರೂ ಮಾಡಬೇಕು ಅಂತೇಳಿ. ನಾವು ಯಾವುದೇ ಕೆಲಸದಲ್ಲಿ ಸರಸ್ವತಕ್ಕ ಇಲ್ಲಿ ಹಿಂಗೆ ಉಂಟು, ಕುಂಕುಮಾರ್ಚನೆ ಉಂಟು ಅಂದರೆ ಪ್ರೀತಿಯಿಂದ ಓಡೋಡಿ ಬರ್ತಾರೆ ಅವರು. ಇವರಿಗೆ ನಾವು ತುಂಬ ಖುಷಿ ಆಗ್ತದೆ, ಯಾಕೆಂದರೆ ಅವರಿಗೆ ನಾವೆಲ್ಲ ಬಿಟ್ಟೋದ್ರೆ ಬೇಜಾರಾಗಿ ಬಿಡ್ತದೆ, ತಾನು ಹೇಳಲೇ ಇಲ್ಲ ಅಂತೇಳಿ. ಯಾವುದೇ ಕೆಲಸದಲ್ಲಾಗಲಿ ನಾವು ಎಳೆಯರಿಂದ ಅವರು ತುಂಬ ಮುಂದಿದ್ದಾರೆ, ಅವರಿಗೆ ಸನ್ಮಾನ ಮಾಡಲು ಖುಷಿ ಆಗ್ತಾ ಇದೆ. ನಮ್ಮ ಗೋಶಾಲೆ ವತಿಯಿಂದ ಅವರಿಗೆ ಇವತ್ತು ಸನ್ಮಾನ ಆಗ್ತಾ ಇದೆ. ಪ್ರೀತಿಯ ವಂದನೆಗಳು. ಈ ಇಳಿ ವಯಸ್ಸಿನಲ್ಲೂ ಮತ್ತೆ ಕೇಳ್ತಾ ಇದ್ರೆ ಲಲಿತಕ್ಕ ನಾಳೆ ಎಲ್ಲಿ ಹೋಗುದುಂಟು ಹೇಳಿ. ನಾವು ಯಾರಾದರೂ ನಮ್ದೊಂದು ಟೀಮ್ ವರ್ಕ್ ಇದೆ, ನಾವೆಲ್ಲರೂ ಕೂಡಿ ಹೋಗುದು. ಆವಾಗ ಒಬ್ಬರಿಂದ ಒಬ್ರಿಗೆ ಬಿಟ್ಟಾದ್ರೂ ಬೇಜಾರಾಗ್ತದೆ. ಸರಸ್ವತಕ್ಕನಿಗೆ ತುಂಬಾ ಬೇಜಾರಾಗಿ ಬಿಡ್ತದೆ. ಅದ್ರ ಸಲುವಾಗಿ ಅವಳು ಎಲ್ಲಾದ್ರೂ ಮತ್ತು ನಮ್ಗಿಂತ ಹೆಚ್ಚಿಗೆ ಸೇವೆ ಮಾಡ್ಲಿಕ್ಕೆ ಆಗಲಿ ಅಂತ ಹೇಳಿ ದೇವರಲ್ಲಿ ಕೇಳ್ತಾ ಮಾತಿಗೆ ಮುನ್ನಡೆ ಇಡುವ ಮೊದಲು ನಮ್ಮೆಲ್ಲರ ಗೋಸೇವಕರ ನಾನು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಮಾಸದ ಮಾತೆಯಾಗಿ ಕಾರ್ಯ ತಗೊಂಡೆ. ಆಮೇಲೆ ಕೇವಲ ಮೂರುವರೆ ತಿಂಗಳಲ್ಲಿ 1 ಲಕ್ಷ ಕೇವಲ ಮೂರುವರೆ ತಿಂಗಳಲ್ಲಿ ಸಂಧ್ಯಕ್ಕ ಅವರು ನನಗೆ ಇದರಲ್ಲಿ ಬಹಳ ಪ್ರೋತ್ಸಾಹ ಕೊಟ್ಟು ನೀನು ಮಾಡ್ತೀಯ ಮಾಡುವಂತ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರನ್ನು ಮುಗಿಸಿ ಕತಗಾಲ್ನಲ್ಲಿ ಪಶು ವೈದ್ಯರಾಗಿ 2018ರಿಂದ ಇಲ್ಲಿಯವರೆಗೂ ಹಗಲು ರಾತ್ರಿ ಎನ್ನದೆ, ಮಳೆ ಚಳಿ ಬಿಸಿಲು ಎನ್ನದೆ ಕರೆ ಮಾಡಿದ ತಕ್ಷಣದಲ್ಲಿ ಸ್ಪಂದಿಸುವ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಅವಕಾಶನೇ ಭರತ್ ಕುಮಾರ್ ಅವರ ಒಂದೆರಡು ನುಡಿಗಳಿಗಾಗಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಒಂದು ಪ್ಲೇಟ್ नमो गोभ्यः श्रीमतेभ्यः सौरभेयेभ्य एव च नमो ब्रह्मसुताभ्यश्च पवित्राभ्यो नमो नमः। पंचकावस्तु मध्यमाने महोदधौ तासां मध्ये ಸಸ್ಯರಾಜಿ ಗೋಮಾತೆಗೆ ಅನ್ನವಾಗಿ ಆ ಭೂಮಿಗೆ ಬೇಕಾದಂಥ ಗೊಬ್ಬರವನ್ನು ಮನುಷ್ಯರಿಗೆ ಬೇಕಾದಂಥ ಆಹಾರವನ್ನು ಸಮೃದ್ಧವಾಗಿ ಕೊಡೋದಕ್ಕೆ ಗೋಮಾತೆ ಶಕ್ತಳಾಗ್ತಾಳೆ. ಹಾಗಾಗಿ ಭೂಮಾತಾ, ಗೋಮಾತಾ, ಗಂಗಾಮಾತಾ ಇದು ಮೂರು ಪರಿಶುದ್ಧವಾಗಿರಲಿಕ್ಕೆ ಗೋಮಾತೆ ಆಶ್ರಯ ಅತ್ಯಂತವಾಗಿ ಹೆಚ್ಚಿಗೆ ಬೇಕಾಗ್ತದೆ ನಮ್ಗೆ ಈ ಕಾಲದಲ್ಲಿ. ತತ್ರಾಪಿ ದೇಶಿ ಗೋವುಗಳು ಏನಿದೆಯಲ್ಲ ಅದು ಅತ್ಯಂತವಾಗಿ, ಅದು ಇದ್ದಾಗಲೂ ಅದು ಹೋದಾಗಲೂ ಕೂಡ ಗೋನಂದ ಜಲ ಒಂದು ಹೊಸ ಕಾನ್ಸೆಪ್ಟ್ ಬಂದು ಎಲೆ ಚುಕ್ಕೆ ರೋಗಕ್ಕೆ ಭೂಮಿಯ ಸತ್ವವನ್ನು ವರ್ಧಿಸಲಿಕ್ಕೆ ಅತ್ಯಂತ ಉತ್ತಮವಾದ ಗೊಬ್ಬರ ಗೋನಂದ ಜಲ ಅಂತ ಈಗ ತೀರ್ಮಾನವಾಗಿ ಎಲ್ಲ ಕಡೆ ಬಳಕೆ ಕೂಡ ಶುರುವಾಗಿದೆ ಈಗ. ಹಾಗಾಗಿ ಇದ್ದಾಗಲೂ ಹೋದಾಗಲೂ ಅತ್ಯಂತ ಮನುಷ್ಯನಿಗೆ ಉಪಯೋಗ ಆದಂತಹದ್ದು ಗೋವು. ಹಾಗಾಗಿ ಅಂಥ ಗೋವನ್ನು ನಾವು ಬಿಟ್ಟುಕೊಂಡು ಮೂರ್ಖರಾಗುವಂಥ ಅಂಥ ಒಂದು ಉದ್ದಟತನಕ್ಕೆ ನಾವು ಯಾವತ್ತೂ ಹೋಗೋದು ಬೇಡ. ಆ ಗೋಸೇವೆಯಿಂದಲೇ ನಮ್ಮ ಜೀವನ ಧನ್ಯತೆಯನ್ನು ಕಾಣೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಇಡೀ ಎಲ್ಲ ಆಯೋಜಕರಿಗೆ ಧನ್ಯವಾದ ತಿಳಿಸ್ತೇನೆ. ಈ ಕಾರ್ಯಕ್ರಮ ನಾನೊಂದು ಕೊಡ್ಲಿ ತಗೊಂಡೆ.